ನಮಸ್ಕಾರ ವೀಕ್ಷಕರೇ, ಬರೀ ನಮ್ಮ ರಾಜ್ಯದ ರೈತರಿಗೆ ಅಷ್ಟೇ ಅಲ್ಲ ಕಣ್ರಿ, ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸೊ ನಮ್ಮ PM ನರೇಂದ್ರ ಮೋದಿ ಅವರು 3ನೇ ಬಾರಿ ಗದ್ದಿಗೆ ಏರಿರುವಂತದ್ದು. ಸೊ PM ಆಗಿ ಏನು ಆಡಳಿತಕ್ಕೆ ಬಂದ್ರಲ್ವಾ, ಬಂದ್ ಕೂಡಲೇ ಒಂದು ವಾರದಲ್ಲಿನೇ ರೈತರಿಗೆ PM ಕಿಸಾನ್ ಸಮ್ಮಾನ ನಿಧಿಯಲ್ಲಿ 17ನೇ ಕಂತಿನ ಹಣ 2,000 ರೂಪಾಯಿ ಹಣ ರಿಲೀಸ್ ಮಾಡಿದ್ರು. ಎಷ್ಟು ಜನರಿಗೆ? 9,30,00,000 ಫಲಾನುಭವಿಗಳೇ ರೈತರಿಗೆ ಹಣ ಬಿಡುಗಡೆ ಮಾಡಿದ್ರು. 2,000 ಕೋಟಿ ಅಂದ್ರೆ 20,000 ಕೋಟಿ ಹಣವನ್ನ ರಿಲೀಸ್ ಮಾಡಿದ್ರು 9,30,00,000 ರೈತರಿಗೆ. ಸೊ ಅದ್ರ ಬಳಿಕ 18ನೇ ಕಂತಿನ ಹಣಕ್ಕೆ ಕಾಯ್ತಾ ಇರ್ತೀರಾ. ಸೊ ಒಂದು 18ನೇ ಕಂತಿನಲ್ಲಿನೇ ಗುಡ್ ನ್ಯೂಸ್ ಕಾದಿರುವಂತದ್ದು. ಸೊ ಅದು ಏನು ಗುಡ್ ನ್ಯೂಸ್? ಹಣವನ್ನ ಹೆಚ್ಚಳ ಮಾಡ್ತಾ ಇರುವಂತದ್ದು ಕಣ್ರಿ. ಸೊ ಒಂದು ಹಣ ಎಷ್ಟಿಗೆ ಹೆಚ್ಚಳ ಮಾಡ್ತಾ ಇರುವಂತದ್ದು? ಸೊ ಈಗಾಗಲೇ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣ ಕೊಡ್ತಾ ಇದ್ರು. ಟೋಟಲ್ ಆಗಿ ಒಂದು ವರ್ಷಕ್ಕೆ 6,000 ಹಣ ಕೊಡ್ತಾ ಇದ್ರು. ಸೊ ಈಗ ಆ ಒಂದು ಹಣದಲ್ಲಿ ಹೆಚ್ಚಳ ಮಾಡ್ತಾ ಇರುವಂತದ್ದು. ಸೊ ಎಷ್ಟರ ಮಟ್ಟಿಗೆ ಹೆಚ್ಚಳ ಮಾಡ್ತಾ ಇದ್ರೆ, ಯಾವ್ಯಾವ ತಿಂಗಳ ಹಣ ರಿಲೀಸ್ ಮಾಡ್ತಾ ಇದ್ದಾರೆ, ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೀವು ನೋಡ್ಲೇಬೇಕು. ರೈತರಾಗಿದ್ರೆ ಮುಖ್ಯವಾಗಿ ನೋಡ್ಲೇಬೇಕು. ನೀವು ರೈತರಿಲ್ಲಪ್ಪ ಅಂದ್ರೆ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರಿಗೆ ಈ ಒಂದು ಮಾಹಿತಿಯನ್ನು ನಾನು ನೋಡ್ಲಿಕ್ಕೆ ಹೇಳಿ. ಯಾಕಂದ್ರೆ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ವೀಕ್ಷಕರೇ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಮುದ್ದೆಗೆ ಬರ್ತೀನಿ. ಸೊ ಈಗ PM ಕಿಸಾನ್ ಯೋಜನೆಯಲ್ಲಿ 17ನೇ ಕಂತಿನ ಹಣ ರಿಲೀಸ್ ಆಯಿತು. ಈಗಾಗಲೇ ಒಂದು PM ಏನು ಆದ್ರಲ್ಲ, ಸೊ ಬಂದ್ ಕೂಡಲೇ 17ನೇ ಕಂತಿನ ಹಣ ರಿಲೀಸ್ ಮಾಡಿಬಿಟ್ಟು 9,30,00,000 ಫಲಾನುಭವಿಗಳಿಗೆ. ಈಗ ಈಗಿನ ಜುಲೈನಲ್ಲಿ ನಡೀತಾ ಇರುವಂತಹ ಬಜೆಟ್ ಮಂಡನೆಯಲ್ಲಿ ರೈತರಿಗೋಸ್ಕರನೇ ಆ ಒಂದು ಮಂಡನೆಯಲ್ಲಿ PM ಕಿಸಾನ್ ಸಮ್ಮಾನ ನಿಧಿ ಹೆಚ್ಚಳ ಮಾಡುವಂತೆ ಮಾಹಿತಿಯನ್ನ ಮಾತನಾಡೋರಿದ್ದಾರೆ. ಸೊ ಅದ್ರ ಬಗ್ಗೆನೇ ಚರ್ಚೆ ಮಾಡೋರಿದ್ದಾರಂತೆ. ಸೊ ಈಗಾಗಲೇ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಏನಿದಾರಲ್ಲ ಹಣಕಾಸು ಮಂತ್ರಿ, ಸೊ ಅವ್ರ ಹತ್ರನೂ ಕೂಡ ಚರ್ಚೆ ಮಾಡಿರುವಂತದ್ದು. ಈಗಾಗಲೇ ಅಮೌಂಟ್ ನಾವು 6,000 ಅಮೌಂಟ್ ವರ್ಷಕ್ಕೆ ಕೊಡ್ತಾ ಇದೀವಿ. ಸೊ ಅದರಲ್ಲಿ ಹೆಚ್ಚಳ ಮಾಡೋಣ ಅಂತ ಚರ್ಚೆ ಮಾಡಿರುವಂತದ್ದು. ಸೊ ಅದ್ರ ಜೊತೆಗೇನೆ ಇನ್ನೊಬ್ರು ಯಾರಿದಾರ ಅಂದ್ರೆ ಇಲ್ಲಿ ಕೃಷಿ ಇಲಾಖೆಯ ಸಚಿವ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅದರಲ್ಲ, ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಸೊ ಅವ್ರ ಹತ್ರನೂ ಕೂಡ ಈಗಾಗಲೇ ಚರ್ಚೆಯನ್ನ ಮಾಡಿರುವಂತದ್ದು. ಸೊ ಚರ್ಚೆ ಮಾಡಿ ಕೃಷಿ ಇಲಾಖೆಯ ಸಚಿವ ಹತ್ರ ಮತ್ತೆ ಹಣಕಾಸು ಇಲಾಖೆ ಸಚಿವ ಹತ್ರ ಒಂದು ಚರ್ಚೆ ಮಾಡಿ ಈ ಒಂದು ಹಣವನ್ನ ಏರಿಕೆ ಮಾಡ್ಲಿಕ್ಕೆ PM ಅವರು ಮುಂದಾಗಿರುವಂತದ್ದು. ಸೊ ಅದಕ್ಕೋಸ್ಕರ ಈಗಾಗಲೇ ವರ್ಷಕ್ಕೆ 6,000 ರೂಪಾಯಿ ಹಣ ಕೊಟ್ಟರೆ ಎಷ್ಟು ಖರ್ಚು ಆಗ್ತಾ ಇತ್ತಂದ್ರೆ 3.04 ಲಕ್ಷ ಕೋಟಿ ಹಣ ವೆಚ್ಚ ಆಗ್ತಾ ಇತ್ತಂದ್ರೆ. ವರ್ಷಕ್ಕೆ 6,000 ರೂಪಾಯಿದಂತೆ ಟೋಟಲ್ ಆಗಿ ಎಲ್ಲ ರೈತರಿಗೂ ಕೂಡ 3.04 ಲಕ್ಷ ಕೋಟಿ ಆ ಹಣ ಖರ್ಚಾಗ್ತಾ ಇತ್ತಂತೆ. ಸೊ ಅದಾದ ಬಳಿಕ ಈಗ ಮೊನ್ನೆ 17ನೇ ಕಂತಿನ ಹಣ 9.3 ಲಕ್ಷ ರೈತರಿಗೆ ಅಂದ್ರೆ 9,30,00,000 ಏನು ರೈತರಿದ್ರಲ್ಲ, ಸೊ ಅವ್ರಿಗೆಲ್ಲರಿಗೂ ಕೂಡ ಹಣ ಬಿಟ್ರು. ಸೊ ಈಗ ಟೋಟಲ್ ಆಗಿ ನಮ್ಮ ರಾಷ್ಟ್ರದಲ್ಲಿನೇ ಎಷ್ಟಿದ್ದಾರೆ ಅಂದ್ರೆ 11 ಕೋಟಿ ರೈತರಿದಾರಂತೆ. ಸೊ ಒಂದು 11 ಕೋಟಿ ರೈತರಲ್ಲಿ ಇನ್ನು ಎಷ್ಟು ಅರ್ಹರಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಹಣ ಬಿಡುಗಡೆ ಆಗಲಿದೆ ಅಂತ 18ನೇ ಕಂತಿನ ಹಣದಲ್ಲಿ. ಸೊ ಅಲ್ಲಿ 18ನೇ ಕಂತಿನ ಹಣದಲ್ಲಿ ಇನ್ನೂ 2,000 ರೂಪಾಯಿ ಹೆಚ್ಚಳ ಮಾಡೋರು ಇದಾರಂತೆ. ಟೋಟಲ್ ಆಗಿ ಈಗ 6,000 ರೂಪಾಯಿ ಏನು ಬರ್ತಿತ್ತಲ್ಲ, ಟೋಟಲ್ ಆಗಿ 8,000 ರೂಪಾಯಿ ಹಣ ಬರುತ್ತಂತೆ. ಅಂದ್ರೆ 2,500 ರೂಪಾಯಿದಂತೆ ಈ ರೀತಿಯಾಗಿ ಬಿಡ್ಬೋದು. ಇದ್ರ ಬಗ್ಗೆ ಏನು ಕೊಟ್ಟಿಲ್ಲ, ನಾವು ಇಷ್ಟೇ ಬಿಡ್ತೀವಂತ ಅಂದ್ರೆ 2,000 ರೂಪಾಯಿ ಹೆಚ್ಚಳ ಮಾಡ್ತೇವಂತ ಮಾಹಿತಿ ಬಂದಿರುವಂತದ್ದು. ಆ ಒಂದು 2,000 ರೂಪಾಯಿ ಹೆಚ್ಚಳ ಮಾಡುವಂತಹ ಒಂದು ಮಾಹಿತಿಯನ್ನೇ ಒಂದು ಚರ್ಚೆಯನ್ನೇ ಮಾಡೋರಿದ್ದಾರೆ ಈ ಒಂದು ಬಜೆಟ್ ನಲ್ಲಿ. ಸೊ ಇದು ಮಾಹಿತಿ ಬಂದಿತ್ತು, ರೈತರಿಗೋಸ್ಕರ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ತಿಂಗಳೇ ಬಿಡ್ತಾರಂತ ಏನಿಲ್ಲ, ಅದ್ರ ಬಗ್ಗೆ ಏನು ಮಾಹಿತಿ ಬಂದಿಲ್ಲ. ಟೋಟಲ್ ಆಗಿ 4 ತಿಂಗಳಿಗೊಮ್ಮೆ ಬಿಡ್ತಾ ಇದ್ರೆ, ಸೊ ಅದನ್ನ ಆ ರೀತಿಯಾಗಿ ಹೋಗುತ್ತೆ ಅಂತ ಅನ್ಸುತ್ತೆ. ಟೋಟಲ್ ಆಗಿ 2,000 ರೂಪಾಯಿ ಏನು ಹಣ ಬರ್ತಿತ್ತಲ್ಲ 4 ತಿಂಗಳಿಗೊಮ್ಮೆ, ಅದರಲ್ಲಿ 500 ರೂಪಾಯಿ ಆ್ಯಡ್ ಮಾಡ್ತಾರೆ. ಅಂದ್ರೆ ಟೋಟಲ್ ಆಗಿ 2,500 ರೂಪಾಯಿ 2,500 ರೂಪಾಯಿ 2,500 ರೂಪಾಯಿ 2,500 ರೂಪಾಯಿ ಈ ರೀತಿಯಾಗಿ 4 ಹಂತವಾಗಿ ಅಮೌಂಟ್ ಬಿಡ್ತಾರೆ. ಸೊ ಟೋಟಲ್ ಆಗಿ 8,000 ರೂಪಾಯಿ ಹಣ ನಿಮ್ಗೆ ಖಾತೆಗೆ ಜಮಾ ಆಗತ್ತೆ ವರ್ಷಕ್ಕೆ ವೀಕ್ಷಕರೇ. ಸೊ 2,000 ರೂಪಾಯಿ ಹೆಚ್ಚಳವನ್ನ PM ಕಿಸಾನ್ ಸಮ್ಮಾನ ನಿಧಿಯಲ್ಲಿ ಹೆಚ್ಚಳ ಮಾಡುವಂತೆ ಒಂದು ಕೇಂದ್ರ ಸರ್ಕಾರ ಮಂಡನೆ ಅಂದ್ರೆ ಚರ್ಚೆಯನ್ನ ಮಾಡೋದಿದೆ ಅದರ ಬಗ್ಗೆ. ಸೊ ಚರ್ಚೆಯಲ್ಲಿ ಸಕ್ಸಸ್ಫುಲ್ ಆದ್ರೆ ಸೊ ಎಲ್ಲರಿಗೂ ಕೂಡ 2,000 ರೂಪಾಯಿ ಹಣ ಬರುತ್ತೆ ವೀಕ್ಷಕರು. ಸೊ ಎಲ್ಲರೂ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ನೀವು ರೈತರಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನು ನಿಮ್ಮ ರೈತರಿಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ಸೊ ಕಂಪ್ಲೀಟ್ ಆಗಿ ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.